ಲಾಸ್ಟ್ ಒಂದೆರಡು ವರ್ಷದಿಂದ ಎ ಐ ಅಂದ್ರೆ ನಾವು ಕ್ವಶನ್ ಕೇಳಿದ್ರೆ ಆನ್ಸರ್ ಮಾಡೋದು ಅಷ್ಟೇ ಆಗಿತ್ತು. ಬಟ್ ಇವತ್ತ ಎ ಐ ನಾವು ಕೆಲಸ ಮಾಡೋ ರೀತಿ, ನಾವು ಕಲಿಯೋ ರೀತಿ ಮತ್ತು ನಾವು ಕಂಟೆಂಟ್ ಕ್ರಿಯೇಟ್ ಮಾಡೋ ರೀತಿಯನ್ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿಬಿಟ್ಟೈತಿ. ಬಟ್ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ಏನು ಅಂತಂದ್ರೆ, ಬಹಳಷ್ಟು ಜನಕ್ಕೆ ಚಾಟ್ ಜಿ ಪಿ ಟಿ ಬಗ್ಗೆ ಗೊತ್ತೈತಿ, ಗೂಗಲ್ ಜಮನಾಯ್ ಬಗ್ಗೆ ಕೂಡ ಗೊತ್ತೈತಿ. ಆದ್ರೆ ಗೂಗಲ್ ಜಮನಾಯನ್ನ ಕರೆಕ್ಟ್ ಆಗಿ ಯಾವ ತರ ಯೂಸ್ ಮಾಡೋದು ಅಂತೇಳಿ ತುಂಬಾ ಕಡಿಮೆ ಜನಕ್ಕೆ ಗೊತ್ತೈತಿ. ಮತ್ತು ಇದು ನಿಜವಾಗ್ಲೂ ಒಂದು ಮಿಸ್ಡ್ ಅಪಾರ್ಚುನಿಟಿ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇವತ್ತಿನ ದಿನ ಗೂಗಲ್ ಜೆಮಿನಿ ಬರೀ ಕ್ವಶನ್ಗೆ ಆನ್ಸರ್ ಮಾಡೋ ಚಾಟ್ ಬೋಟ್ ಆಗಿ ಅಷ್ಟೇ ಉಳಿದಿಲ್ಲ. ಇದು ಇವಾಗ ಇಮೇಜ್ ಕ್ರಿಯೇಟ್ ಮಾಡ್ತೈತಿ, ವಿಡಿಯೋಸ್ ಜನರೇಟ್ ಮಾಡ್ತೈತಿ, ಡೀಪ್ ರಿಸರ್ಚ್ ಮಾಡ್ತೈತಿ, ಮ್ಯೂಸಿಕ್ ಕ್ರಿಯೇಟ್ ಮಾಡ್ತೈತಿ, ಸ್ಟೂಡೆಂಟ್ಸ್ಗೋಸ್ಕರ ಕಲೀಲಿಕ್ಕೆ ಹೆಲ್ಪ್ ಮಾಡ್ತೈತಿ ಮತ್ತು ಒಬ್ಬ ಪರ್ಸನಲ್ ಅಸಿಸ್ಟೆಂಟ್ ತರ ಕೆಲಸ ಮಾಡ್ತೈತಿ. ಸೊ ಇವತ್ತಿನ ವಿಡಿಯೋ ಒಳಗೆ ನಾನು ನಿಮಗೆ ಗೂಗಲ್ ಜೆಮಿನಿದ ಎಲ್ಲ ಮೇಜರ್ ಫೀಚರ್ಸ್ಗಳನ್ನು ಸ್ಟೆಪ್ ಬೈ ಸ್ಟೆಪ್ ಸಿಂಪಲ್ ಕನ್ನಡದೊಳಗಡೆ ಎಕ್ಸ್ಪ್ಲೇನ್ ಮಾಡ್ತಾನೆ. ವಿಡಿಯೋ ಮುಗಿಯೋಷ್ಟ್ರೊಳಗಡೆ ನೀವು ಗೂಗಲ್ ಜೆಮಿನಿಯನ್ನು ಯಾವತ್ತೂ ಯೂಸ್ ಮಾಡಿಲ್ಲ ಅಂದರೂ ಕೂಡ ಪ್ರೋ ಥರ ಯೂಸ್ ಮಾಡೋ ಥರ ಎಲ್ಲನೂ ಕಲಿತಾರೆ. ಫಸ್ಟ್ ಆಫ್ ಆಲ್ ನಿಮ್ದೊಂದು ಫೇವ್ರೇಟ್ ಬ್ರೌಸರನ್ನು ಓಪನ್ ಮಾಡ್ರಿ, ಆಮೇಲೆ ಗೂಗಲ್ ಜೆಮಿನಿ ಅಂತ ಹೇಳಿ ಟೈಪ್ ಮಾಡ್ರಿ. ಇಲ್ಲಿ ಫಸ್ಟ್ ಲಿಂಕ್ ಐತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಇದ್ರ ಡೈರೆಕ್ಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತಾನೆ, ನೀವು ಡೈರೆಕ್ಟ್ ಆಗಿ ಇಲ್ಲಿಂದ ಕೂಡ ಆಕ್ಸೆಸ್ ಮಾಡ್ಬೋದು. ಒಂದ್ಸರಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೀವು ಇಲ್ಲಿ ಗೂಗಲ್ ಅಕೌಂಟ್ ಇಂದ ಲಾಗಿನ್ ಆಗಿರಿ. ಇಲ್ಲಿ ಟಾಪ್ ರೈಟ್ ಕಾರ್ನರ್ ಒಳಗಡೆ ಸೈನ್ ಇನ್ ಅಂತ ಐತಲ್ಲ, ಇಲ್ಲಿ ಸೈನ್ ಇನ್ ಅಂತ ಕ್ಲಿಕ್ ಮಾಡಿದ ಕೂಡಲೇ ನಿಮ್ಗೆ ಇಲ್ಲಿ ನಿಮ್ಮ ಇಮೇಲ್ ಅಡ್ರೆಸಸ್ ಅಥವಾ ಜಿಮೇಲ್ ಅಡ್ರೆಸಸ್ ತೋರಿಸ್ತಾವ. ನಿಮ್ಗೆ ಯಾವ ಅಕೌಂಟ್ ಇಂದ ಲಾಗಿನ್ ಆಗ್ಬೇಕಲ್ಲ ಆ ಅಕೌಂಟ್ ಇಂದ ಲಾಗಿನ್ ಆಗ್ರಿ. ಒಂದ್ಸರಿ ನೀವು ಲಾಗಿನ್ ಆದ ತಕ್ಷಣ ನಿಮ್ಗೆ ಈ ತರ ಒಂದು ಇಂಟರ್ಫೇಸ್ ಕಾಣಿಸ್ತದೆ. ನೀವು ಜೆಮಿನಿಯನ್ನ ಆಂಡ್ರಾಯ್ಡ್ ಮತ್ತು ಐಫೋನ್ ಒಳಗಡೆ ಕೂಡ ಯೂಸ್ ಮಾಡಬಹುದಾ, ಬಟ್ ನಾ ಇವತ್ತಿನ ವಿಡಿಯೋಗೋಸ್ಕರ ಇದನ್ನ ವೆಬ್ ವರ್ಷನ್ ಒಳಗಡೆ ತೋರಿಸ್ತಾ ಇದ್ದಾನೆ. ಇದು ಡೆಮೋ ತೋರಿಸ್ಲಿಕ್ಕೆ ಬಹಳ ಈಸಿ ಆಗಿರ್ತೈತಿ. ಅಂಡ್ ಡೋಂಟ್ ವರಿ, ನಾನು ನಿಮ್ಗೆ ಮೊಬೈಲ್ ವರ್ಷನ್ ಒಳಗಡೆ ಇದನ್ನ ಯಾವ ತರ ಯೂಸ್ ಮಾಡಬೇಕು ಅಂತೇಳಿ ಒಂದು ಸಪರೇಟ್ ವಿಡಿಯೋನ ಮಾಡ್ತೇನೆ. ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಆ ವಿಡಿಯೋ ಬಂದಾಗ ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ಸೊ ನಾವಿಲ್ಲಿ ಇವಾಗ ಜೆಮಿನಿ ಒಳಗಡೆ ಇದಾವ. ಒಂದ್ಸಾರಿ ಕ್ವಿಕ್ ಆಗಿ ಇಂಟರ್ಫೇಸ್ ಅನ್ನ ನೋಡ್ಕೊಂಡ್ಬಿಡೋಣ. ಯಾಕಂದ್ರೆ ಇಂಟರ್ಫೇಸ್ ಒಂದ್ಸಾರಿ ಅರ್ಥ ಆಯ್ತು ಅಂತಂದ್ರೆ ಮಿಕ್ಕಿರೋದೆಲ್ಲ ತುಂಬಾ ಈಸಿ ಆಗ್ತದೆ. ಈ ಮಿಡಲ್ ಏರಿಯಾ ಏನೈತಲ್ಲ ಇದಕ್ಕೆ ಪ್ರಾಂಪ್ಟ್ ಏರಿಯಾ ಅಂತೇಳಿ ಕರೀತಾರೆ. ನೀವು ಇಲ್ಲಿ ಜೆಮಿನಿಗೆ ನಿಮ್ಮ ಇನ್ಪುಟ್ಸ್ ಅಥವಾ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಡ್ಬೋದು. ನಾ ಇಲ್ಲಿ ಫಾರ್ ಎಕ್ಸಾಂಪಲ್ ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ಡೈಲಿ ವಾಕಿಂಗ್ ಅಂತೇಳಿ ಕೊಟ್ಟಿದ್ದಾನೆ. ನೀವು ಬೇಕು ಅಂತಂದ್ರೆ ರೈಟ್ ಅ ಪ್ರೊಫೆಷನಲ್ ಇಮೇಲ್ ಅಂತ ಕೂಡ ಕೊಡ್ಬೋದು. ಈ ತರ ಪ್ರಾಂಪ್ಟ್ ಕೊಟ್ಟ ಎಂಟರ್ ಕೊಟ್ರಿ ಅಂತಂದ್ರೆ ಜೆಮಿನಿ ನಿಮ್ಗೆ ರೆಸ್ಪಾನ್ಸ್ ಅನ್ನ ಮಾಡ್ತೈತಿ. ಇಲ್ಲಿ ರೈಟ್ ಸೈಡ್ ಒಳಗಡೆ ಫ್ಲಾಶ್ ಲೈಟ್ ಅಂತ ಐತಲ್ಲ ಇದಕ್ಕೆ ಮಾಡೆಲ್ ಪಿಕ್ಕರ್ ಅಂತೇಳಿ ಕರೀತಾರೆ. ಇಲ್ಲಿ ನಿಮ್ಗೆ ಮಲ್ಟಿಪಲ್ ಮಾಡೆಲ್ ಕಾಣಿಸ್ತಾವ. ಗೂಗಲ್ ಇದನ್ನ ರೆಗ್ಯುಲರ್ ಆಗಿ ಅಪ್ಡೇಟ್ ಮಾಡ್ತೈತಿ. ಸ್ವಲ್ಪ ಮಾಡೆಲ್ಸ್ ತುಂಬಾ ಫಾಸ್ಟ್ ಆಗಿರ್ತಾವ, ಇನ್ ಸ್ವಲ್ಪ ಮಾಡೆಲ್ ರೀಸನಿಂಗ್ ಗೋಸ್ಕರ ರಿಸರ್ಚ್ ಗೋಸ್ಕರ ಬಿಲ್ಡ್ ಮಾಡಿರ್ತಾರೆ. ಬಟ್ ಡೇ ಟು ಡೇ ಲೈಫ್ ಗೆ ನಿಮ್ಗೆ ಡಿಫಾಲ್ಟ್ ಮಾಡೆಲ್ ಏನೈತಲ್ಲ ಅದನ್ನ ಯೂಸ್ ಮಾಡ್ತಾರೆ ಸಾಕು, ಲೈಕ್ 3.5 ಫ್ಲಾಶ್. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ಏನು ಅಂತಂದ್ರೆ, ನೀವು ಬರೀ ಟೆಕ್ಸ್ಟ್ ಕೊಟ್ಟ ಚಾಟ್ ಮಾಡಬೇಕು ಅಂತಿಲ್ಲ, ನೀವು ವೇರಿಯಸ್ ಅದರ್ ಸೋರ್ಸಸ್ ಇಂದ ಕೂಡ ಚಾಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ನಾವಿಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ವಿ ಅಂತಂದ್ರೆ ಅಪ್ಲೋಡ್ ಫೈಲ್ಸ್ ಅಂತ ಐತಿ. ಇಲ್ಲಿಂದ ನೀವು ಫೋಟೋಸ್, ಇಮೇಜಸ್, PDF ಎಲ್ಲಾನು ಕೂಡ ನೀವು ಅಪ್ಲೋಡ್ ಮಾಡ್ಬೋದು. ನಾ ಇಲ್ಲಿ ಒಂದು ಇನ್ವೆಸ್ಟಿಂಗ್ ಬುಕ್ ಅನ್ನ ಆಡ್ ಮಾಡಿದ್ದೇನೆ, ಅಪ್ಲೋಡ್ ಮಾಡಿ ನಾ ಇದಕ್ಕೊಂದು ಪ್ರಾಂಪ್ಟ್ ಅನ್ನ ಕೊಡ್ತೇನೆ. ಐ ಹ್ಯಾವ್ ಅಪ್ಲೋಡೆಡ್ ದಿಸ್ ಇನ್ವೆಸ್ಟಿಂಗ್ ಬುಕ್, ಸಮರೈಸ್ ದಿ 5 ಮೋಸ್ಟ್ ಇಂಪಾರ್ಟೆಂಟ್ ಲೆಸನ್ಸ್ ಇನ್ ಸಿಂಪಲ್ ಲ್ಯಾಂಗ್ವೇಜ್ ಅಂಡ್ ಗಿವ್ ಮಿ ಪ್ರಾಕ್ಟಿಕಲ್ ಆಕ್ಷನ್ ಸ್ಟೆಪ್ಸ್ ಫಾರ್ ಬಿಗಿನರ್ ಇನ್ವೆಸ್ಟರ್. ಸೊ ಇವಾಗ ನಾ ಎಂಟರ್ ಕೊಟ್ಟೆ ಅಂತಂದ್ರೆ ಜೆಮಿನಿ ಏನ್ ಮಾಡ್ತೈತಿ ಅಂತಂದ್ರೆ ಈ ಎಂಟೈರ್ ಬುಕ್ ಅನ್ನ ಓದ್ಬಿಟ್ಟ ನನಗ ವಿತಿನ್ ಫ್ಯೂ ಸೆಕೆಂಡ್ಸ್ ಒಳಗಡೆ ಅದರ ರೆಸ್ಪಾನ್ಸ್ ಅನ್ನ ಕೊಡ್ತೈತಿ. ನೀವು ಬೇಕು ಅಂತಂದ್ರೆ ಗೂಗಲ್ ಡ್ರೈವ್ ಇಂದ ಡೈರೆಕ್ಟ್ ಆಗಿ ನೀವು ಫೈಲ್ಸ್ ಗಳಿಗೆ ಕನೆಕ್ಷನ್ ಅನ್ನ ಕೊಡ್ಬೋದು. ಇದಷ್ಟೇ ಅಲ್ಲದೆ ನೀವು ನಿಮ್ಮ ಇಮೇಜಸ್, ಸ್ಕ್ರೀನ್ ಶಾಟ್ಸ್, ಟೆಕ್ಸ್ಟ್ ಫೈಲ್ಸ್, ಕೋಡ್ ಅದೆಲ್ಲಾನು ಕೂಡ ನೀವು ಇಲ್ಲಿ ಆಡ್ ಮಾಡಿ ಅದ್ರ ಮೇಲೆ ಕ್ವಶನ್ಸ್ ಅನ್ನ ಕೇಳಬಹುದು. ಜೆಮಿನಿ ನಿಮ್ಗೆ ಆನ್ಸರ್ ಮಾಡ್ತೈತಿ. ನೆಕ್ಸ್ಟ್ ಬಂದ್ಬಿಟ್ಟೆ ಇಮೇಜ್ ಜನರೇಷನ್. ನೀವು ಗೂಗಲ್ ಒಳಗಡೆ ಇಮೇಜ್ ಅನ್ನ ಅಥವಾ ಫೋಟೋ ಅನ್ನ ಸರ್ಚ್ ಮಾಡೋದ್ರ ಬದಲಿ ನಿಮ್ಮ ಮೈಂಡ್ ಒಳಗೆ ಏನ್ ಐಡಿಯಾಸ್ ಇರ್ತಾವಲ್ಲ ಅದನ್ನ ನೀವು ಜೆಮಿನಿ ಕೊಟ್ರಿ ಅಂತಂದ್ರೆ ಅದು ನಿಮಗೋಸ್ಕರ ಇಮೇಜಸ್ ಅನ್ನ ಜನರೇಟ್ ಮಾಡ್ಲಿಕ್ಕೆ ಶುರು ಮಾಡ್ತೈತಿ. ನೀವು ಇಲ್ಲಿ ನೋಡ್ತಿರ್ಬೋದು, ನಾ ಒಂದು ಪ್ರಾಂಪ್ಟ್ ಅನ್ನ ಕೊಟ್ಟಿದ್ದೇನೆ. ಕ್ರಿಯೇಟ್ ಅ ಮಾಡರ್ನ್ ಯೂಟ್ಯೂಬ್ ಥಂಬ್ನೇಲ್ ಕಾನ್ಸೆಪ್ಟ್ ಫಾರ್ ಅ ವಿಡಿಯೋ ಅಬೌಟ್ AI ಟೂಲ್ಸ್, futuristic background, glowing AI elements, dramatic lighting, professional creator setup, high contrast and action grabbing design. ನೀವು ಇಲ್ಲಿ ನೋಡ್ರಿ ಆಲ್ರೆಡಿ ಇದು ನಮಗೊಂದು ಥಂಬ್ನೇಲ್ ಅನ್ನ ಕ್ರಿಯೇಟ್ ಮಾಡಿಕೊಟ್ಟೈತಿ ವಿತಿನ್ ಫ್ಯೂ ಸೆಕೆಂಡ್ಸ್ ಒಳಗಡೆ. ಜಸ್ಟ್ ಇಮ್ಯಾಜಿನ್ ಮಾಡ್ರಿ ಇದು ಎಷ್ಟು ಪವರ್ಫುಲ್ ಆಗೈತಿ ಅಂತ ಹೇಳಿ. ನೀವೇನಾದ್ರೂ ಕಂಟೆಂಟ್ ಕ್ರಿಯೇಟರ್ ಆಗಿದ್ರಿ ಅಂದ್ರೆ ಈ ತರ ಥಂಬ್ನೇಲ್ಸ್ ಅನ್ನ ಜನರೇಟ್ ಮಾಡ್ಬೋದಾ. ನೀವು ಬಿಸ್ನೆಸ್ ಓನರ್ ಆಗಿದ್ರಿ ಅಂತಂದ್ರೆ ಮಾರ್ಕೆಟಿಂಗ್ ವಿಜುವಲ್ಸ್ ಅನ್ನ ಕ್ರಿಯೇಟ್ ಮಾಡ್ಬೋದಾ. ನೀವು ಒಬ್ಬ ಸ್ಟೂಡೆಂಟ್ ಆಗಿದ್ರಿ ಅಂತಂದ್ರೆ ನಿಮ್ಮ ಪ್ರಾಜೆಕ್ಟ್ಸ್ಗೆ, ಪ್ರೆಸೆಂಟೇಷನ್ಗೆ ಇಲಿಸ್ಟ್ರೇಷನ್ ಇಮೇಜಸ್ ಕೂಡ ನೀವು
ಕ್ರಿಯೇಟ್ ಮಾಡಬಹುದು. ನೀವು ಇವಾಗ ಜಮನೈ ಒಳಗಡೆ ಇಮೇಜ್ ಅಷ್ಟೇ ಅಲ್ಲ ವಿಡಿಯೋಸ್ ಅನ್ನ ಕೂಡ ಕ್ರಿಯೇಟ್ ಮಾಡಬಹುದು. ನೀವು ಇಲ್ಲಿ ನೋಡ್ತಿರ್ಬೋದು, ನಾ ಇದಕ್ಕೊಂದು ಪ್ರಾಂಪ್ಟ್ ಅನ್ನ ಕೊಟ್ಟಿದ್ದೇನೆ. ಕ್ರಿಯೇಟ್ ಅನ್ 8 ಸೆಕೆಂಡ್ ಸಿನಿಮ್ಯಾಟಿಕ್ ವಿಡಿಯೋ ಆಫ್ ಅ ಹ್ಯೂಮನಾಯ್ಡ್ ರೋಬೋಟ್ ವರ್ಕಿಂಗ್ ಇನ್ ಅ ಮಾಡರ್ನ್ ಆಫೀಸ್. ಸ್ಮೂತ್ ಕ್ಯಾಮೆರಾ ಮೂವ್ಮೆಂಟ್, ರಿಯಲಿಸ್ಟಿಕ್ ಲೈಟಿಂಗ್, ಫ್ಯೂಚರಿಸ್ಟಿಕ್ ಅಟ್ಮಾಸ್ಫಿಯರ್. ಇವಾಗ ಇದು ನಮ್ಗೊಂದು ವಿಡಿಯೋನ ಜನರೇಟ್ ಮಾಡ್ಲಿಕ್ಕೆ ಶುರು ಮಾಡೈತಿ. ಫ್ಯೂ ಇಯರ್ಸ್ ಬ್ಯಾಕ್ ಈ ತರ ವಿಡಿಯೋಸ್ ಅನ್ನ ಜನರೇಟ್ ಮಾಡಬೇಕು ಅಂತಂದ್ರೆ ನಮ್ಗೆ ಎಕ್ಸ್ಪೆನ್ಸಿವ್ ಸಾಫ್ಟ್ವೇರ್ ಮತ್ತು ಪ್ರೊಫೆಷನಲ್ ವರ್ಕ್ ಎಕ್ಸ್ಪೀರಿಯನ್ಸ್ ಬೇಕಾಗಿರ್ತೈತೆ. ಬಟ್ ಇವಾಗ ಒಂದು ಸಿಂಪಲ್ ಪ್ರಾಂಪ್ಟ್ ಇಂದ ನೀವು ಈ ತರ ವಿಡಿಯೋಸ್ ಅನ್ನ ಕೂಡ ಜನರೇಟ್ ಮಾಡಬಹುದು ಜಮನೈನ ಯೂಸ್ ಮಾಡ್ಕೊಂಡ. ನೆಕ್ಸ್ಟ್ ಬಂದ್ಬಿಟ್ಟು ಜಮನೈ ಕ್ಯಾನ್ವಾಸ್. ಕ್ಯಾನ್ವಾಸ್ ಒಳಗಡೆ ನೀವು ಕೋಡ್ ಅನ್ನ ಎಡಿಟ್ ಮಾಡಬಹುದು, ರೈಟ್ಸ್ ಮಾಡಬಹುದು, ಸ್ಕ್ರಿಪ್ಟ್ಸ್ ಅನ್ನ ಬರಿಬಹುದು, ಆಮೇಲೆ ವೇರಿಯಸ್ ಅದರ್ ರಿಸರ್ಚ್ ಅನ್ನ ಕೂಡ ನೀವು ಕ್ಯಾನ್ವಾಸ್ ಅನ್ನ ಯೂಸ್ ಮಾಡ್ಕೊಂಡ ಮಾಡಬಹುದು. ಫಾರ್ ಎಕ್ಸಾಂಪಲ್ ನಾ ಇಲ್ಲಿ ಇದಕ್ಕೊಂದು ಪ್ರಾಂಪ್ಟ್ ಅನ್ನ ಕೊಟ್ಟ ಎಂಟರ್ ಕೊಡ್ತೇನೆ. ಇದು ನೋಡ್ರಿ ಯಾವ ತರ ನಮಗೆ ರೆಸ್ಪಾನ್ಸ್ ಮಾಡ್ತೈತಿ ಅಂತೇಳಿ. ಜನರಲಿ ನಮ್ಗೆ ರೆಸ್ಪಾನ್ಸ್ ಚಾಟ್ ಬಾಕ್ಸ್ ಒಳಗಡೆ ಬರ್ತೈತಿ. ಬಟ್ ಇದೇನ್ ಮಾಡೈತಿ ಅಂದ್ರೆ ಒಂದು ಡಾಕ್ಯುಮೆಂಟ್ ಅನ್ನ ನಮ್ಗೆ ರೈಟ್ ಸೈಡ್ ಬಾಕ್ಸ್ ಒಳಗಡೆ ಓಪನ್ ಮಾಡಿಕೊಟ್ಟೈತಿ. ನಾವ್ ಇದನ್ನ ರೀರೈಟ್ ಮಾಡಬಹುದ, ಎಡಿಟ್ ಮಾಡಬಹುದ, ನಮ್ಗೆ ಯಾವ ತರ ಬೇಕು ಆ ತರ ಇದನ್ನ ನಾವು ಮತ್ತೆ ಬರಿಬಹುದು. ಇದನ್ನ ನಾವು ಪ್ರಿಂಟ್ ಕೂಡ ತಕ್ಕೋಬಹುದು, ಆಮೇಲೆ ಫಾರ್ಮುಲಾಸ್ ಅನ್ನ ಆಡ್ ಮಾಡಬಹುದು. ಇದೊಂದು ಡಾಕ್ಯುಮೆಂಟ್ ತರ ವರ್ಕ್ ಆಗ್ತೈತಿ. ಇದು ಬಹಳ ಯೂಸ್ಫುಲ್ ಫೀಚರ್ ಐತಿ. ನೀವೇನಾದ್ರೂ ಸ್ಟೂಡೆಂಟ್ ಆಗಿದ್ರಿ, ಸ್ಕ್ರಿಪ್ಟ್ ರೈಟರ್ ಆಗಿದ್ರಿ, ಕಂಟೆಂಟ್ ಕ್ರಿಯೇಟರ್ ಆಗಿದ್ರಿ ಅಂತಂದ್ರೆ. ನೆಕ್ಸ್ಟ್ ಬಂದ್ಬಿಟ್ಟು ಗೈಡೆಡ್ ಲರ್ನಿಂಗ್. ಗೈಡೆಡ್ ಲರ್ನಿಂಗ್ ನೀವೇನಾದ್ರೂ ಸ್ಟೂಡೆಂಟ್ ಆಗಿದ್ರಿ ಅಂದ್ರೆ ಅಥವಾ ಏನೇನಾದ್ರೂ ಕಲಿಬೇಕು ಅಂತ ಅನ್ಕೊಂಡಿದ್ರಿ ಅಂತಂದ್ರೆ ಬಹಳ ಹೆಲ್ಪ್ಫುಲ್ ಆಗ್ತೈತಿ. ಸಪೋಸ್ ಫಾರ್ ಎಕ್ಸಾಂಪಲ್ ನಾ ಇಲ್ಲಿ ಇದಕ್ಕೊಂದು ಪ್ರಾಂಪ್ಟ್ ಅನ್ನ ಕೊಡ್ತೇನೆ. ಕೊಟ್ಟ ತಕ್ಷಣ ಇದು ನನಗೆ ಎಲ್ಲಾ ಇನ್ಫಾರ್ಮೇಶನ್ ಅನ್ನ ಒಂದೇ ಸಾರಿ ಡಂಪ್ ಮಾಡಂಗಿಲ್ಲ. ಇದು ನನಗೆ ಸ್ಟೆಪ್ ಬೈ ಸ್ಟೆಪ್ ಒಂದೊಂದಾಗೆ ಎಕ್ಸ್ಪ್ಲೇನ್ ಮಾಡ್ತೈತಿ. ಅದ್ರ ಮೇಲೆ ಆಮೇಲೆ ಕ್ವಶನ್ ಕೇಳ್ತೈತಿ. ಆಮೇಲೆ ನಾ ಅದಕ್ಕೆ ಆನ್ಸರ್ ಮಾಡಿದ್ಮೇಲೆ ನೆಕ್ಸ್ಟ್ ಟಾಪಿಕ್ ಹೋಗ್ತೈತಿ. ಟೆಕ್ನಿಕಲಿ ನಿಮ್ಗೆ ಇದೊಂದು ಪರ್ಸನಲ್ ಟ್ಯೂಟರ್ ತರ ಆಕ್ಟ್ ಮಾಡ್ತೈತಿ. ನೆಕ್ಸ್ಟ್ ಇವಾಗ ನೀವು ಲೆಫ್ಟ್ ಸೈಡ್ ಒಳಗಡೆ ಇಲ್ಲಿ ಓಪನ್ ಸೈಡ್ ಬಾರ್ ಅಂತ ಐತಲ್ಲ, ಇದನ್ನ ಓಪನ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಇಲ್ಲಿ ವೇರಿಯಸ್ ಆಪ್ಷನ್ಸ್ ಕಾಣಿಸ್ತಾವ. ನೀವು ಇಲ್ಲಿಂದ ಹೊಸ ಚಾರ್ಟ್ ಓಪನ್ ಮಾಡಬಹುದಾ, ಚಾರ್ಟ್ ಗಳನ್ನ ಸರ್ಚ್ ಮಾಡಬಹುದಾ, ವಿಡಿಯೋಸ್ ಜನರೇಟ್ ಇಲ್ಲಿಂದ ಮಾಡಬಹುದಾ. ಲೈಬ್ರರಿ ಅಂತಂದ್ರೆ ನೀವು ಏನೆಲ್ಲ ಆರ್ಟಿಫ್ಯಾಕ್ಟ್ಸ್ ಅಥವಾ ಡಾಕ್ಯುಮೆಂಟ್ಸ್, ಇಮೇಜಸ್, ವಿಡಿಯೋಸ್ ಏನೆಲ್ಲ ಕ್ರಿಯೇಟ್ ಮಾಡಿರ್ತಾರಲ್ಲ ಅದೆಲ್ಲ ನಿಮ್ಮ ಲೈಬ್ರರಿ ಒಳಗಡೆ ಇರ್ತೈತಿ. ನೀವು ಡೈರೆಕ್ಟ್ ಆಗಿ ಇಲ್ಲಿಂದಾನೆ ಆಕ್ಸೆಸ್ ಮಾಡಬಹುದು. ನೆಕ್ಸ್ಟ್ ಬಂದ್ಬಿಟ್ಟ ಜಮ್ಸ್ ಅಂದ್ರೆ ಜಮನೈದ ಸ್ಮಾಲರ್ ಮಾಡೆಲ್ ಅಂತ ಅರ್ಥ ಮಾಡ್ಕೊಡ್ರಿ. ಇಲ್ಲಿ ನೀವು ಏನ್ ಮಾಡ್ಬೋದು ಅಂತಂದ್ರೆ, ನೀವು ಯಾವ್ದಾದ್ರು ಕೆಲಸನ ಡೇ ಟು ಡೇ ಒಳಗಡೆ ರಿಪೀಟೆಡ್ಲಿ ಮಾಡ್ತಿದ್ರಿ ಅಂತಂದ್ರೆ ಅದಕ್ಕೆ ನೀವು ಜಮ್ಸ್ ಅನ್ನ ಕ್ರಿಯೇಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ನಾ ಇಲ್ಲಿ ಮಲ್ಟಿಪಲ್ ಕ್ರಿಯೇಟ್ ಮಾಡಿದ್ದೇನೆ. ಇಲ್ಲಿ ಮತ್ತೊಂದು ಹೊಸದನ್ನ ನಿಮ್ಗೆ ಕ್ರಿಯೇಟ್ ಮಾಡಿ ತೋರಿಸ್ತಾನೆ. ಇವಾಗ ಜಮ್ ಮೇಲೆ ಕ್ಲಿಕ್ ಮಾಡಿದೆ ಅಂತಂದ್ರೆ ಇಲ್ಲಿ ಜಮ್ ನೇಮ್ ಅನ್ನ ಕೊಟ್ಟೆ, ಯೂಟ್ಯೂಬ್ ಸ್ಕ್ರಿಪ್ಟ್ ರೈಟರ್. ಓಕೆ, ಸೊ ಈ ತರ ಕೊಟ್ಬಿಟ್ಟೆ. ಇದಕ್ಕೆ ನಾ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟೆ ಅಂತಂದ್ರೆ ನೆಕ್ಸ್ಟ್ ನಾ ಇವಾಗ ಇದಕ್ಕೆ ಬೇಕು ಅಂತಂದ್ರೆ ಇಲ್ಲಿ ನಾಲೆಜ್ ಫೈಲ್ಸ್ಗಳನ್ನ ಆ್ಯಡ್ ಮಾಡ್ಬೋದು. ನಿಮ್ದು ಓಲ್ಡ್ ಸ್ಕ್ರಿಪ್ಟ್ ಇತ್ತಂದ್ರೆ ಅದನ್ನ ಆ್ಯಡ್ ಮಾಡ್ಬೋದು. ಆ್ಯಡ್ ಮಾಡಿಬಿಟ್ಟು ಸೇವ್ ಮಾಡ್ತು ಅಂತಂದ್ರೆ ನೆಕ್ಸ್ಟ್ ಟೈಮ್ ನೀವು ಈ ಜಮ್ ಅನ್ನ ಓಪನ್ ಮಾಡಿದಾಗ ನೀವು ಜಸ್ಟ್ ಅದಕ್ಕೆ ಹೇಳಿದ್ರೆ ಸಾಕ, ಟಾಪಿಕ್ ಕೊಟ್ರೆ ಸಾಕ, ಅದು ನಿಮ್ಗೆ ಸ್ಕ್ರಿಪ್ಟ್ ಅನ್ನ ಬರೆದು ಕೊಡ್ತೈತಿ ಜಸ್ಟ್ ವಿತಿನ್ ಫ್ಯೂ ಸೆಕೆಂಡ್ಸ್ ಒಳಗಡೆ. ನೆಕ್ಸ್ಟ್ ಬಂದ್ಬಿಟ್ಟು ನೀವೇನಾದ್ರೂ ಚಾಟ್ ಜಿಪಿಟಿ ಅನ್ನ ಪರ್ಸನಲೈಸ್ ಮಾಡಬೇಕು ಅಂತಂದ್ರೆ ಇಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ಪರ್ಸನಲ್ ಇಂಟೆಲಿಜೆನ್ಸ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಇಲ್ಲಿ ನಿಮ್ಗೆ 3 ಆಪ್ಷನ್ ಕಾಣಿಸ್ತಾವ. ಲಾಸ್ಟ್ ಗೈಲೆ ಇನ್ಸ್ಟ್ರಕ್ಷನ್ಸ್ ಟು ಜಮನೈ ಅಂತ ಐತಿ. ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ರಿ ಅಂತಂದ್ರೆ ಇಲ್ಲಿ ಈ ತರ ನಾನು ಬರ್ದೆ ಅಂತಂದ್ರೆ ಐ ಆಮ್ ಕನ್ನಡ ಯೂಟ್ಯೂಬ್ ಕ್ರಿಯೇಟರ್ ಹೂ ಮೇಕ್ಸ್ ಬಿಗಿನರ್ ಫ್ರೆಂಡ್ಲಿ AI ಟ್ಯುಟೋರಿಯಲ್ಸ್, ಆಲ್ವೇಸ್ ಎಕ್ಸ್ಪ್ಲೇನ್ ಕನ್ಸೆಪ್ಟ್ಸ್ ಇನ್ ಸಿಂಪಲ್ ಲ್ಯಾಂಗ್ವೇಜ್, ಯೂಸ್ ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ ಅಂಡ್ ಸಜೆಸ್ಟ್ ಕಂಟೆಂಟ್ ಐಡಿಯಾಸ್ ರಿಲೆವೆಂಟ್ ಟು ಮೈ ಆಡಿಯನ್ಸ್. ಈ ತರ ಕೊಟ್ಟೆ ಅಂತಂದ್ರೆ ಇವಾಗ ಸಬ್ಮಿಟ್ ಕೊಟ್ಟೆ ಅಂತಂದ್ರೆ ನೆಕ್ಸ್ಟ್ ಟೈಮ್ ನಾ ಇದಕ್ಕೆ ಯಾವುದು ಕ್ವಶನ್ ಕೇಳಿದೆ ಅಂತಂದ್ರೆ ಅದು ನನಗೆ ಪರ್ಸನಲೈಸ್ಡ್ ರೆಸ್ಪಾನ್ಸ್ ಅನ್ನ ಕೊಡ್ಲಿಕ್ಕೆ ಶುರು ಮಾಡ್ತೈತಿ. ಇವಾಗ ಇನ್ನೊಂದು ಮೋಸ್ಟ್ ಇಂಟ್ರೆಸ್ಟಿಂಗ್ ಥಿಂಗ್ ಏನು ಅಂತಂದ್ರೆ ಜಮನೈ ಒಳಗಡೆ ನೀವು ಮೆಮರಿಯನ್ನ ಇಂಪೋರ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೀವು ಜಮನೈನ ಇವಾಗ ಹೊಸದಾಗಿ ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದಿರಿ ಅಂತ ಅನ್ಕೊಳ್ರಿ. ಓಕೆ, ನೀವು ಆಲ್ರೆಡಿ ಚಾಟ್ ಜಿಪಿಟಿ, ಕ್ಲೌಡ್ AI ಈ ತರ ಯೂಸ್ ಮಾಡಕತ್ತಿದ್ರಿ ಅಂತಂದ್ರೆ ಇಲ್ಲಿ ಇಂಪೋರ್ಟ್ ಮೆಮರಿ ಟು ಜಮನೈ ಅಂತ ಹೋಗ್ಬಿಟ್ಟ ಇಲ್ಲಿ ನೀವು ಈ ಪ್ರಾಂಪ್ಟ್ ಅನ್ನ ಕಾಪಿ ಮಾಡಿ ಚಾಟ್ ಜಿಪಿಟಿ ಹೋಗಿ ಇದನ್ನ ಕೊಟ್ರಿ ಅಂತಂದ್ರೆ ಅದು ನಿಮ್ಗೆ ಒಂದು ಸಮರಿಯನ್ನ ಕೊಡ್ತೈತಿ. ಅದನ್ನ ತಗೊಂಬಂದ ಇಲ್ಲಿ ಪೇಸ್ಟ್ ಮಾಡಿದ್ರಿ ಅಂತಂದ್ರೆ ನೀವು ಯಾವ ತರ ವರ್ಕ್ ಮಾಡ್ತೀರಿ ಅನ್ನೋದನ್ನ ಆಟೋಮೆಟಿಕ್ ಆಗಿ ಜಮನೈ ಲರ್ನ್ ಮಾಡ್ತೈತಿ. ಸೊ ನಿಮ್ಮ ರೆಸ್ಪಾನ್ಸ್ ಆ ತರ ಪರ್ಸನಲೈಸ್ಡ್ ಆಗ್ತಾವ. ಸೊ ಇದು ಒಂದು ಜಮನೈದ ಬಿಗಿನರ್ ಲೆವೆಲ್ ಟ್ಯುಟೋರಿಯಲ್ ಆಗಿತ್ತು. ನೀವು ನೋಡಿದಂಗ ಜಮನೈ ಇವಾಗ ಇಮೇಜ್ ಕ್ರಿಯೇಟ್ ಮಾಡ್ತೈತಿ, ವಿಡಿಯೋಸ್ ಕ್ರಿಯೇಟ್ ಮಾಡ್ತೈತಿ, ನಿಮ್ ಕೆಲಸನ ಆಟೋಮೇಟ್ ಮಾಡ್ತೈತಿ. ನೀವೇನಾದ್ರೂ ಸ್ಟೂಡೆಂಟ್ ಆಗಿದ್ರಿ ಅಂತಂದ್ರೆ ನಿಮ್ಗೆ ಟಾಪಿಕ್ಸ್ ಅಥವಾ ಸಬ್ಜೆಕ್ಟ್ಸ್ ಅನ್ನ ಕಲೀಲಿಕ್ಕೆ ಹೆಲ್ಪ್ ಮಾಡ್ತೈತಿ. ಅದಷ್ಟೇ ಅಲ್ಲ ಬಹಳಷ್ಟು ಆಟೋಮೇಷನ್ಸ್ ಗಳನ್ನು ಕೂಡ ನಿಮ್ಮ ಡೈಲಿ ಲೈಫ್ ಒಳಗಡೆ ನೀವು ಜಮನೈನ ಯೂಸ್ ಮಾಡ್ಕೊಂಡ ಮಾಡಬಹುದು. ಮುಂದಿನ ಬರೋ ದಿನದೊಳಗಡೆ ನಾನು ನಿಮ್ಗೆ ಜಮನೈದ ಅಡ್ವಾನ್ಸ್ಡ್ ವರ್ಕ್ ಫ್ಲೋಸ್, ಆಮೇಲೆ ಪ್ರಾಡಕ್ಟಿವಿಟಿ ಟಿಪ್ಸ್, ಕಂಟೆಂಟ್ ಕ್ರಿಯೇಷನ್ಗೆ ಯಾವ ತರ ಜಮನೈನ ಯೂಸ್ ಮಾಡಬೇಕು ಅಂತೇಳಿ ಇನ್ ಡೆಪ್ತ್
ಡೆಪ್ತ್ ಆಗಿ ವಿಡಿಯೋಸ್ಗಳನ್ನ ಮಾಡ್ತೇನೆ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಿತ್ತು ಅಂತ ಅನ್ಕೊಳ್ತೇನೆ. ವಿಡಿಯೋನ ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ, ಮತ್ತೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದ್ರೆ ರಾಜ್ವೀರ್ AI ಸ್ಟುಡಿಯೋನ ಇವತ್ತ ಸಬ್ಸ್ಕ್ರೈಬ್ ಮಾಡ್ರಿ. ಅನದರ್ ಇಂಪಾರ್ಟೆಂಟ್ ಥಿಂಗ್, ನೀವೇನಾದ್ರೂ ಅರೌಂಡ್ ದ ವರ್ಲ್ಡ್ ಏನೆಲ್ಲ AI ಒಳಗಡೆ ಡೆವಲಪ್ಮೆಂಟ್ಸ್ ಆಗ್ಲಿಕ್ಕತ್ತಿದಾವ ಅಂತೇಳಿ ರೆಗ್ಯುಲರ್ಲಿ ಅಪ್ ಟು ಡೇಟ್ ಇರಬೇಕು ಅಂತಂದ್ರೆ ಇವತ್ತ ನಮ್ಮ ಕನ್ನಡ AI ವಾಟ್ಸ್ಆಪ್ ಕಮ್ಯುನಿಟಿಯನ್ನ ಜಾಯ್ನ್ ಆಗ್ರಿ. ಅದ್ರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತಾನೆ, ಮತ್ತೆ ಇಲ್ಲಿ QR ಕೋಡ್ ಸ್ಕ್ಯಾನರ್ ಕೂಡ ಬರ್ತೈತಿ, ಅದನ್ನ ಸ್ಕ್ಯಾನ್ ಮಾಡಿ ಕೂಡ ನೀವು ಜಾಯ್ನ್ ಆಗ್ಬಹುದು. ಮುಂದಿನ ವಿಡಿಯೋ ಒಳಗಡೆ ಮತ್ತೊಂದು ಹೊಸ ಟಾಪಿಕ್ ಇಂದ, ಹೊಸ AI ಟೂಲ್ ಇಂದ ಸಿಗೋಣ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಬಾಯ್.